ಯಾದಗಿರಿ ಜಿಲ್ಲೆಯ ರೈತರು ನನಗನ್ಸಟ್ಟು ಪುಣ್ಯವಂತರು. ಯಾಕಂದ್ರೆ ಆ ಭಗವಂತ ಮತ್ತು ಹಿಂದಿರ್ತಕ್ಕಂಥ ಸರ್ಕಾರಗಳು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ನಮಗೆ ಕೊಟ್ಟು ಸುಮಾರು ಈ ಭಾಗದಲ್ಲಿ ಯಾದಗಿರಿ ಜಿಲ್ಲೆಯಲ್ಲೇ ನನಗನ್ಸಮಟ್ಟಿಗೆ 2.5ರಿಂದ 3 ಲಕ್ಷ ಅಧಿಕೃತವಾಗಿ 2.5 ಲಕ್ಷ ಹೆಕ್ಟರ್ ನೀರಾವರಿ ಇದೆ. ಅನಧಿಕೃತ ಮತ್ತು ಬೇರೆ ಅದು ನಾವು ಕೆನಾಲಿಂದ ನೀರು ಎಳ್ಕೋದಾಗೋದು ಏನು ಮಾಡ್ತಕ್ಕಂತಾಗೋದಾಗೋದು ಇವೆಲ್ಲ ಕೂಡ ಇರೋದು ಎಲ್ಲ ನನಗನ್ಸಮಟ್ಟಿಗೆ ಇವತ್ತು ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ನಿಂದ 3 ಲಕ್ಷ ಹೆಕ್ಟರ್ ನೀರಾವರಿ ಆಗ್ತಕ್ಕಂಥ ಪ್ರದೇಶ. ಕೈಗೊಂಡಾಗ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆಗೆ ಆಗಮಿಸಿದ್ದಾರೆ. ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟಾಗಿ ನೆರವೇರಲಿಕ್ಕೆ ಅದೇ ರೀತಿ ಮತ್ತೊಬ್ಬರಿಗೆ ನಾನು ಸ್ವಾಗತ. ನಮ್ಮ ರೈತರಿಗೆ ಆದಷ್ಟು ಸಬ್ಸಿಡಿ ದರದಲ್ಲಿ ಏನ್ ನಮಗೆ ಉಪಯೋಗ ಬೇಕು, ಏನ್ ನಮಗೆ ಸಾಮಾನ್ಯ ಬೇಕು, ಅದನ್ನೆಲ್ಲದನ್ನು ಸಬ್ಸಿಡಿ ದರದಲ್ಲಿ ಕೊಟ್ಟರೆ ನಮ್ಮ ರೈತರು ಅದನ್ನ ಉಪಯೋಗಿಸಿ ಒಳ್ಳೆ ಆರ್ಥಿಕವಾಗಿ ಸಬಲರಾಗ್ತಾರೆ. ಅದರಿಂದ ಎಲ್ಲ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ತುಂಬಾ ಒಳ್ಳೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತಿ ಅವರು ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಬಿಟ್ಟು ಯಾವ ರೀತಿ ಯೂಟ್ಯೂಬ್ ಆಗಬಹುದು 1.5 ಲಕ್ಷ ಅನುದಾನದ ಜೊತೆಯಲ್ಲಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಮತ್ತು ಜಾಲತಾಣಗಳಲ್ಲಿ ಯಾವ ರೀತಿ ನಾವು ಪಬ್ಲಿಷ್ ಮಾಡ್ಬೋದು, ಯಾವ ರೀತಿ ನಾವು ಅಡ್ವರ್ಟೈಸ್ಮೆಂಟ್ ಮಾಡಿಬಿಟ್ಟು ನಮ್ಮ ಬ್ರ್ಯಾಂಡಿಂಗ್ ಅನ್ನು ಯಾವ ರೀತಿ ಪ್ರಚಾರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಚೆನ್ನಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಒಳ್ಳೆ ಉತ್ತಮ ವೇದಿಕೆಯನ್ನು ಕೃಷಿ ಇಲಾಖೆಯವರು ನಮಗೆ ಕಲ್ಪಿಸಿರುತ್ತಾರೆ. ಅಥವಾ ಈಗ ಬಂದಿರೋಂಥದ್ದನ್ನ ಟ್ರಯಲ್ ಅಲ್ಲಿ ಇದನ್ನ ಪ್ರಾಯೋಗಿಕವಾಗಿ ನಾವು ತಗೊಂಡಿದ್ದೀವಿ ಕೃಷಿ ವಿಜ್ಞಾನಿಗಳೊಂದಿಗೆ, ಅದು ಸಕ್ಸಸ್ ಆಗ್ಬೇಕು. ಇದನ್ನ ನಾವು ಮನಗಂಡು ಇವತ್ತು ಹೇಳಿದ್ರೆ ಇವತ್ತು ನಮಗೆ ಕೇಂದ್ರ ಸರ್ಕಾರದಿಂದ ನೋಡಲ್ ಸೈಂಟಿಸ್ಟ್ ಬಂದಿದ್ದಾರೆ, ಯಾರೋ ಡಾಕ್ಟರ್ ಶಾಂತನ್ ಕುಮಾರ್ ಅಂತ ಹೇಳಿ. ಅವರಿಗೆ ಈ ಸಮಸ್ಯೆ ಅರ್ಥ ಆಗತ್ತೆ. ಇದನ್ನ ನಮಗೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ, ರಾಜ್ಯ ಸರ್ಕಾರ ಒಂದೇ ಅಲ್ಲ ಕೇಂದ್ರ ಮಟ್ಟದಲ್ಲೂ ಸಹ ಮೆಕ್ಕೆಜೋಳದಲ್ಲಿ ಮುಳ್ಸಜ್ಜೆ ಅನ್ನೋದೊಂದು ಕಳೆ ಇದೆ, ಇದರ ಬಗ್ಗೆ ನಾವು ಕ್ರಮ ವಹಿಸಬೇಕು ಅನ್ನೋದು ಗೊತ್ತಾಗುತ್ತೆ. ಆದ್ರಿಂದ ರೈತ ಬಾಂಧವರು ತಮ್ಮಲ್ಲಿ ಏನು ಪ್ರಮುಖ ಸಮಸ್ಯೆಗಳಿದೆ ಈ ದಿನ ಅದನ್ನ ಚರ್ಚೆ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತೇನೆ. ತೆಂಗಿಗೆ ಗೊಬ್ಬರ ಕೊಡಬೇಕು ಅಂತ ಕೇಳ್ತಾ ಇದಾರೆ. ಅದು ಬಹಳ ಸಂತೋಷದಂತ ವಿಷಯ. ಯಾಕಪ್ಪ ಅಂತಂದ್ರೆ ತೆಂಗಿಗೆ ಈಗ ಬೆಲೆ ಬಂದಿದೆ. ಈಗ ಸೂಕ್ತವಾದ ಸಮಯ ತೆಂಗಿಗೆ ಗೊಬ್ಬರ ಕೊಡ್ಲಿಕ್ಕೆ. ನೀವೇನ್ ಮಾಡಿ ಅಂತಂದ್ರೆ ಕನಿಷ್ಠ ಪಕ್ಷ 10 kg ಬೇವಿನ ಪೌಡರ್ ಅನ್ನು ಕೊಡ್ಬೇಕು. ಒಂದು ತೆಂಗಿನ ಗಿಡಕ್ಕೆ 10 kg ಬೇವಿನ ಪೌಡರ್ ಅಥವಾ ಬೇವಿನ ಹಿಂಡಿನ 10 ವರ್ಷದ ಮೇಲಿನ ಗಿಡಕ್ಕೆ, ದೊಡ್ಡ ಗಿಡಕ್ಕೆ ಕೊಡಬೇಕು. ಎರಡನೇದು ಸಮಗ್ರ ಪೋಷಕಾಂಶ ನಿರ್ವಹಣೆ ಅಡಿಯಲ್ಲಿ ಅದಕ್ಕೆ ಸಂಯುಕ್ತ ರಾಸಾಯನಿಕ ಗೊಬ್ಬರಗಳಂತ ಸಿಗುತ್ತೆ. 10, 26, 26 ಸಿಗುತ್ತೆ, 17, 17 ಸಿಗುತ್ತೆ, 15, 15 ಸಿಗುತ್ತೆ. 6 ಸಂಯುಕ್ತ ರಾಸಾಯನಿಕ ಗೊಬ್ಬರಗಳನ್ನ 1.5 kg ಮತ್ತೆ ಪೊಟ್ಯಾಶ್ ಗೊಬ್ಬರ ಕೊಡ್ಲೇಬೇಕು ತೆಂಗಿಗೆ. ಯಾಕೆ ನೀವು ಪೊಟ್ಯಾಶ್ ಗೊಬ್ಬರ ಕೊಡ್ಲಿಲ್ಲ ಅಂತಂದ್ರೆ ಇಳುವರಿನೂ ಬರೋದಿಲ್ಲ, ಕಾಯಿನೂ ಸಹ ತೂಕ ಆಗೋದಿಲ್ಲ. ಸಣ್ಣ ಟ್ರ್ಯಾಕ್ಟರ್ 20 HP ಒಳಗಡೆ ಇರೋದಕ್ಕೆ 75,000, ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ 2 ಲಕ್ಷದವರೆಗೂ ಸಹಾಯಧನ ನಾವು ನೀಡ್ತೀವಿ. ಅದೇ ರೀತಿಯಾಗಿ ನಮ್ಮ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಕೃಷಿ ಹೊಂಡ ಅಂತಂದ್ರೆ 2 ಲಕ್ಷದಿಂದ ಹಿಡಿದುಕೊಂಡು 4 ಲಕ್ಷದವರೆಗೂ ನೀವು ದೊಡ್ಡದಾದ ಕೆರೆಗಳನ್ನ ನಿರ್ಮಾಣ ಮಾಡಿಕೊಂಡ್ರೆ ನಮ್ಮ ಇಲಾಖೆಯಿಂದ ಸಹಾಯಧನದ ಸೌಲಭ್ಯ ಇದೆ. ಹಿಂಗಾರು ಮತ್ತು ಬೇಸಿಗೆನಲ್ಲಿ ಬೆಳೆ ಸಮೀಕ್ಷೆಯನ್ನ ತಮ್ಮ ಹೊಲದಲ್ಲಿ ಏನ್ ಬೆಳೆ ಬೆಳೆದಿದ್ದಾರೆ ಅನ್ನೋದನ್ನ ದಾಖಲಾತಿ ಮಾಡುವಂತದ್ದು ಡಿಜಿಟಲ್ ರೂಪದಲ್ಲಿ, ಫೋಟೋ ರೂಪದಲ್ಲಿ. ಇದಕ್ಕೊಂದು ಬೆಳೆ ಸಮೀಕ್ಷೆ ಆಪ್ ಇದೆ. ನಿಮಗೆ ಗೊತ್ತಿದ್ದ ಹಾಗೆ ಮೊದಲಿಗೆ ಮುಂಗಾರಿನಲ್ಲಿ ಬೆಳೆ ಹಾಕಿದ ನಂತರ ಬೆಳೆ ಸಮೀಕ್ಷೆ ಸ್ಟಾರ್ಟ್ ಆಗುತ್ತೆ. ರೈತರೇ ಅದನ್ನ ಹೊಲಗಳಲ್ಲಿ ತಾವೇ ಅದನ್ನ ನಮ್ಮ ಬೆಳೆ ನಮ್ಮ ಹಕ್ಕು ಅಂತ ಹೇಳಿ ತಾವೇ ಅದನ್ನ ನಾವು ಏನ್ ಬೆಳೆದಿರ್ತೀವಿ ಫೋಟೋ ಮುಖಾಂತರ ದಾಖಲೀಕರಣ ಮಾಡಕ್ಕೆ 1 ತಿಂಗಳು ಅವಕಾಶ ಕೊಟ್ಟಿರುತ್ತೆ.